ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಅಸ್ತಮಾ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇವತ್ತು ನಾವು ಈ ಅಸ್ತಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ಅಸ್ತಮಾ ಅಲರ್ಜಿ ಅಂದರೆ ಏನು ಡಾಕ್ಟರ್? So asthma and allergy nowadays we see in a lot of people. So due to ಒಂದು pollutants ಇಂದ ಆಗಿರ್ಬೋದು, ಸೊ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇಂದ ಆಗಿರ್ಬೋದು, ಸೊ ಇನ್ನು ಕೆಲವ್ರಿಗೆ ಡಸ್ಟು ಧೂಳಿಂದ ಬರ್ತಿರ್ಬೋದು, ಪೋಲನ್ ಗ್ರೈನ್ಸ್ ಇರ್ಬೋದು. ಸೊ ಕೆಲವ್ರಿಗೆ ಎಕ್ಸ್ಪೋಜರ್ ಆದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಮ್ಟಮ್ಸ್ ಶುರು ಆಗುತ್ತೆ. ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಲೋ ಇಮ್ಯುನಿಟಿ ಅಂತ ಹೇಳ್ಬೋದು. ಸೊ ಯಾವಾಗ ಅವರ ಒಂದು ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೋ, ಸೊ ಅವರಲ್ಲಿ ದೇ ಆರ್ ಮೋರ್ ಪ್ರೋನ್ ಫಾರ್ ಅಲರ್ಜೀಸ್ ಆ್ಯಂಡ್ ಅಸ್ತಮಾ ಅಂತ ಹೇಳುವಂಥದ್ದು. ಆ್ಯಂಡ್ ವಿ ಕ್ಯಾನ್ ಸಿ ಇನ್ ಚಿಲ್ಡ್ರನ್ಸ್ ಆ್ಯಂಡ್ ಎಲ್ಡರ್ಲಿ ಏಜ್ ಗ್ರೂಪ್ ಪೀಪಲ್ ಇರ್ಬೋದು, ಸೊ ಅಥವಾ ವಯಸ್ಕರಲ್ಲಿ ಕೂಡ ನೋಡುವಂಥದ್ದು. ಸೊ ಇನ್ನು ಕೆಲವರಲ್ಲಿ ಲೈಕ್ ಚೈಲ್ಡ್ಹುಡ್ಡಿಂದ ಹಿಸ್ಟ್ರಿ ಇದ್ದಾಗ ದ ಸಫರಿಂಗ್ಸ್ ಆರ್ ಮೋರ್, ಆ್ಯಂಡ್ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಅಥವಾ ಅದನ್ನು ಸಪ್ರೆಸ್ ಮಾಡ್ತಾ ಬಂದಲ್ಲಿ ಸೊ ಕಾಂಪ್ಲಿಕೇಶನ್ಸ್ ಕೂಡ ಇದು ಆಗುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಅಸ್ತಮಾ ಸಮಸ್ಯೆಗೆ ಕಾರಣ ಮತ್ತು ಲಕ್ಷಣಗಳೇನು ಅಂತ? ಸೊ ಅಸ್ತಮಾ ಅಂತ ಹೇಳಿದಾಗ ಸೊ ಯೂಶಲಿ ಮ್ಯೂಕಸ್ ಬ್ಲಾಕೇಜ್ ಆಗಿರುತ್ತೆ. ಸೊ ಏರ್ವೇ ವಿಲ್ ಬಿ ಬ್ಲಾಕ್ಡ್ ಅಂತಲೇ ಹೇಳ್ಬೋದು. ಸೊ ಇನಿಷಿಯಲ್ ಆಗಿ ಅವರಿಗೆ ಅಸ್ತಮಾ ಅಂತ ಶುರು ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಇನ್ ಫಾರ್ಮ್ ಆಫ್ ಅಲರ್ಜಿ, ಡಸ್ಟ್ ಅಲರ್ಜಿ ಅಂತ ಹೇಳ್ಬೋದು. ಸೊ ಡಸ್ಟಿಗಾಗಿರ್ಬೋದು ಅಥವಾ ಧೂಳಿಗಾಗಿರ್ಬೋದು. ಇನ್ನು ಕೆಲವ್ರಿಗೆ ಒಗ್ಗರಣೆ ಸ್ಮೆಲ್ಲು ಅಥವಾ ಗಂಧದ ಕಡ್ಡೆ ಹೊಗೆಗೆ ಎಕ್ಸ್ಪೋಜರ್ ಆದಾಗ ಸೊ ಸ್ಲೋ ಆಗಿ ಅಲರ್ಜಿ ಸಿಮ್ಟಮ್ಸ್ ಶುರುವಾಗುತ್ತೆ. ಸೊ ತದನಂತರ ಅವರಿಗೆ ಒಂದು ಅಸ್ತಮಾ ಅಥವಾ ಸೊ ಇನ್ನು ಕೆಲವ್ರಿಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಇನ್ ದ ಸ್ಟೇಜಸ್ ಅಂತಲೇ ಹೇಳ್ಬೋದು. ಇನ್ ದ ಫಸ್ಟ್ ಅಥವಾ ಇನಿಷಿಯಲ್ ಸ್ಟೇಜಸ್ ನೋಡುವಂಥದ್ದಾದರೆ ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಸ್ನೀಸಿಂಗ್ ಇರ್ಬೋದು ಅಥವಾ ರನ್ನಿಂಗ್ ನೋಸ್ ಬ್ಲಾಕ್. ಸೊ ಈ ಸಿಮ್ಟಮ್ಸಿಂದ ಅವರು ಸಫರ್ ಆಗ್ತಿರ್ತಾರೆ. ಆ್ಯಂಡ್ ಥ್ರೂಔಟ್ ದ ಸೀಸನ್ ಕೂಡ ಇರ್ಬೋದು, ಅಥವಾ ಕೆಲವ್ರಿಗೆ ಸೀಸನ್ ವೇರಿಯೇಷನ್ ಆದಾಗ ಲೈಕ್ ವಿಂಟರ್ ಸೀಸನ್ ಇರ್ಬೋದು, ರೈನಿ ಸೀಸನ್ಸ್ ಇರ್ಬೋದು. ಆ ಸೀಸನ್ ಬಂದ ತಕ್ಷಣ ಅವ್ರಿಗೆ ವೇರಿಯೇಷನ್ ಆಗುತ್ತೆ. ಸೊ ಇಮಿಡಿಯೇಟಾಗಿ ಅಲರ್ಜಿಕ್ ಸಿಮ್ಟಮ್ಸ್ ಶುರು ಆಗ್ಬೋದು. ಸೊ ಅದನ್ನು ಯೂಶಲಿ ಕಿಡ್ಸಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೂಡ ನೋಡ್ಬೋದು. ಇಫ್ ಇಟ್ ಈಸ್ ಅನ್ಟ್ರೀಟೆಡ್, ಸೊ ಯಾವಾಗ ಅಲರ್ಜಿಕ್ ರೈನೈಟಿಸ್ನ ಸಪ್ರೆಸ್ ಮಾಡ್ತಾರೋ ಅಥವಾ ಆ ಟೈಮಿಗೆ ಆ್ಯಂಟಿ ಅಲರ್ಜನ್ ಮೆಡಿಕೇಷನ್ಸ್ನ ತೊಗೊಳ್ತಾರೆ, ಲೈಕ್ ಕೋಲ್ಡ್ ಆಗಿದೆ ಸೊ ಅಥವಾ ಅವರೇ ಕೆಲವು ಮದ್ದನ್ನು ಮಾಡ್ಕೊಳ್ಳುವಂಥದ್ದು. ಸೊ ಆ ತಕ್ಷಣಕ್ಕೆ ಅದು ಕಮ್ಮಿ ಆಗುತ್ತೆ. ಬಟ್ ಅಲರ್ಜಿಕ್ ರೈನೈಟಿಸ್ ಸೊ ಯಾವಾಗ ಸಪ್ರೆಸ್ ಆಗುತ್ತೆ, ಸೊ ಇಟ್ ಕ್ಯಾನ್ ಗೋ ಫಾರ್ ದಿ ನೆಕ್ಸ್ಟ್ ಸ್ಟೇಜ್, ಅದು ಅಲರ್ಜಿಕ್ ಸೈನಸೈಟಿಸ್ ಆಗಿ ಬದಲಾಗುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಅಸ್ತಮಾದಲ್ಲಿ ಟೈಪ್ಸ್ ಏನಾದರೂ ಇರುತ್ತಾ ಹೇಗೆ ಅಂತ? ಸೊ ಅಸ್ತಮಾದಲ್ಲಿ ಲೈಕ್ ಹಲವಾರು ಒಂದು ಟೈಪ್ಸ್ನ ನಾವು ನೋಡ್ಬೋದು. ಇಟ್ ಕ್ಯಾನ್ ಬಿ ಸೀಸನಲ್ ಅಸ್ತಮಾ, ಸೊ ಇನ್ನು ಕೆಲವ್ರಿಗೆ ನಾಕ್ಟರ್ನಲ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವ್ರಿಗೆ ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ಬೋದು. ಸೊ ಹಿಸ್ಟ್ರಿಕಲ್ ಅಸ್ತಮಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಟೈಪ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಅಲರ್ಜಿಕ್ ಸೈನೋಸೈಟಿಸ್ ಅಂತ ಬಂದಾಗ ಸೊ ಅವ್ರಿಗೆ ಯೂಶಲಿ ನೋಸ್ ಬ್ಲಾಕ್ ಆಗ್ತಾ ಇರುತ್ತೆ, ಅಥವಾ ಕೆಲವ್ರಿಗೆ ಹೆಡ್ಏಕ್ ಆಗುವಂಥದ್ದು ಅಥವಾ ಎವಿನೆಸ್ ಆಫ್ ದಿ ಹೆಡ್ ಆಗುವಂಥದ್ದು ಇರ್ಬೋದು. ಆ್ಯಂಡ್ ರಿಪೀಟೆಡ್ಲಿ ಅವ್ರಿಗೆ ಫೇಸಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ತಾ ಇರುತ್ತೆ. ಎಸ್ಪೆಷಲಿ ಅವ್ರಿಗೆ ರೈನಿ ಅಥವಾ ವಿಂಟರ್ ಸೀಸನ್ಸಲ್ಲಿ ಸಿಮ್ಟಮ್ಸ್ ವಿಲ್ ಬಿ ಸ್ಟಿಲ್ ಮೋರ್, ಅಥವಾ ತಲೆ ಸ್ನಾನ ಮಾಡಿದಾಗ ಸಿಮ್ಟಮ್ಸ್ ಜಾಸ್ತಿ ಆಗುವಂಥದ್ದು. ಇನ್ನು ಕಣ್ಣತ್ರ ಇಚ್ಚಿಂಗ್ ಆಗುವಂಥದ್ದು, ಮುಖತ್ರ ಇಚ್ಚಿಂಗ್ ಆಗುವಂಥದ್ದು. ಸೊ ಇದೆಲ್ಲ ಒಂದು ಅಲರ್ಜಿಕ್ ಲಕ್ಷಣಗಳಾಗಿರುತ್ತೆ. ಸೊ ಯಾವಾಗ ಒಂದು ಸೈನಸ್ ಬ್ಲಾಕ್ ಆಗುತ್ತೆ, ಲೈಕ್ ಎಥಮೋಡಲ್ ಸೈನಸ್ ಇರ್ಬೋದು ಅಥವಾ ಮ್ಯಾಕ್ಸಿಲರಿ ಸೈನಸ್ ಇರ್ಬೋದು. ಸೊ ಸೈನಸೈಟಿಸ್ ಪ್ರಾಬ್ಲಮ್ ಇದ್ದಾಗ ಸೊ ಅವ್ರಿಗೆ DNS ಪ್ರಾಬ್ಲಮ್ ಇರುವಂತಹ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಡಿವಿಯೇಟೆಡ್ ನೇಸಲ್ septum, so where the deviation of the cartilage can be seen, nasal cartilage towards right ಅಥವಾ ಲೆಫ್ಟ್ ಸೈಡ್ ಇದ್ದಾಗ ಸೊ ಕೆಲವ್ರಿಗೆ ಕಂಪ್ಲೀಟ್ ಲೆಫ್ಟ್ ಸೈಡೆಡ್ ನೋಸ್ ಬ್ಲಾಕ್ ಆಗುತ್ತೆ. ಇನ್ನು ಕೆಲವ್ರಿಗೆ ಕಂಪ್ಲೀಟ್ ರೈಟ್ ಸೈಡ್ ನೋಸ್ ಬ್ಲಾಕ್ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ, ಅಂದರೆ ಔಟ್ ಗ್ರೋತ್ ಆಗುವಂಥದ್ದು, ಎಕ್ಸ್ಟ್ರಾ ಒಂದು ಔಟ್ ಗ್ರೋತ್ ಆಗಿರುತ್ತೆ, ದುರ್ಮಾಂಸ ಬೆಳ್ಕೊಳ್ಳೋದು ಅಂತ ಹೇಳ್ಬೋದು. ಸೊ ಕೆಲವರು ಅದನ್ನು ಸರ್ಜರಿ ಮುಖಾಂತರ ರಿಮೂವ್ ಮಾಡಿಸಿರ್ತಾರೆ, ಬಟ್ ಎಗೇನ್ ಇಟ್ ಕ್ಯಾನ್ ಕಮ್ ಬ್ಯಾಕ್, ಅಂದರೆ ರಿಪೀಟೆಡ್ಲಿ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಅವ್ರಿಗೆ ನೇಸಲ್ ಅಬ್ಸ್ಟ್ರಕ್ಷನ್ ಆಗುವಂಥದ್ದು, ಲೈಕ್ ಕಂಪ್ಲೀಟ್ಲಿ ಅವರು ಲೈಕ್ ಡ್ರಾಪ್ಸ್ ಯೂಸ್ ಮಾಡಬೇಕು, ನೈಟ್ ಮಲ್ಕೊಳ್ಬೇಕಾದ್ರೆ ತುಂಬ ಒಂದು ಬ್ರೆತಿಂಗ್ ಡಿಫಿಕಲ್ಟಿ ಆಗುತ್ತೆ, ನೇಸಲ್ ಡ್ರಾಪ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಆ ತಕ್ಷಣಕ್ಕೆ ಕಮ್ಮಿ ಆದರೂ ಕೂಡ
ಸೊ ಒಂದು ನೆಕ್ಸ್ಟ್ ಸ್ಟೇಜಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ಅಲರ್ಜಿಕ್ ಬ್ರಾಂಕೈಟಿಸಲ್ಲಿ ಮ್ಯೂಕಸ್ ಫಿಲ್ ಆಗಿರುವಂಥದ್ದು ಆಲ್ವುಲೈ ಆಫ್ ದಿ ಲಂಗ್ಸಲ್ಲಿ ಎಕ್ಸ್ಟ್ರಾ ಒಂದು ಡೆಪಾಸಿಟ್ ಆಗ್ತಾ ಬರುತ್ತೆ. ಸೊ ಯಾವಾಗ ಇದು ಹೆಚ್ಚಾಗ್ತಾ ಹೋಗುತ್ತೋ ಸೊ ಅವ್ರಿಗೆ ಮ್ಯೂಕಸ್ ಪ್ರೊಡಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಮೋಸ್ಟ್ಲಿ ಅದು ಅಲರ್ಜಿಕ್ ಬ್ರಾಂಕೈಟಿಸ್ ಥರ ಅವ್ರಿಗೆ ಆಗುವಂಥದ್ದು ಐದರ್ ಒಂದು ಡ್ರೈ ಕಫ್ ಆಗ್ಬೋದು ಅಥವಾ ವೆಟ್ ಕಫ್ ಆಗ್ಬೋದು. ಸ್ಪೂಟಮ್ ಎಕ್ಸೆಸಿವ್ ಪ್ರೊಡಕ್ಷನ್ ಆಗ್ತಾ ಬಂದಾಗ ಸೊ ಅವ್ರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಶುರು ಆಗುತ್ತೆ. ವೀಸಿಂಗ್ ಅಥವಾ ವಿಜ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಅಸ್ತಮಾ. ಸೊ ಆಗ ಅವ್ರಿಗೆ ಆ್ಯಕ್ಚುಲಿ ಅಸ್ತಮಾ ಫೀಚರ್ಸ್ ಶುರುವಾಗಿ ಸೊ ದೇ ಕ್ಯಾನ್ ಬಿಕಮ್ ಅಸ್ತಮ್ಯಾಟಿಕ್. ಸೊ ದಟ್ ಕ್ಯಾನ್ ಬಿ ಸೊ ಇನ್ನು ಲೈಕ್ ಹೇ ಫೀವರ್ ಥರ ಕೂಡ ಆಗ್ಬೋದು. ಕೆಲವ್ರಿಗೆ ಅವಾಗವಾಗ ಫ್ಲೂ ಸಿಮ್ಟಮ್ಸ್ ಕಾಣಿಸ್ಕೊಡುವಂಥದ್ದು. ಸೊ ಅದರಲ್ಲೂ ಪೋಲನ್ ಗ್ರೀನ್ ಸೀಸನ್ ಬಂದಾಗ ಸಿಮ್ಟಮ್ಸ್ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ಸೀಸನಲ್ ಅಸ್ತಮಾ, ಅಂದರೆ ಲೈಕ್ ಕೆಲವು ಸೀಸನ್ಸಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ರೈನಿ ಅಥವಾ ವಿಂಟರ್ ಸೀಸನ್ಸಲ್ಲಿ ಅಥವಾ ಪೋಲಿಂಗ್ ಗ್ರೀನ್ ಸೀಸನ್ಸಲ್ಲಿ. ಸೊ ಇದನ್ನು ಸೀಸನಲ್ ಅಸ್ತಮಾ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ನಾಕ್ಟರ್ನಲ್ ಅಸ್ತಮಾ ಅಂತ ಹೇಳ್ತೀವಿ. ಓನ್ಲಿ ಇಟ್ ದಿ ನೈಟ್ ಟೈಮ್ಸ್ ದೆ ವಿಲ್ ಬಿ ಹ್ಯಾವಿಂಗ್ ದ ಬ್ರೀತಿಂಗ್ ಡಿಫಿಕಲ್ಟಿ ಅಥವಾ ವಿಜ್ಲಿಂಗ್ ಸೌಂಡ್ ಕಾಣಿಸ್ಕೊಳ್ಳುತ್ತೆ. ಡೇ ಟೈಮ್ ಅವರು ಸೊ ಯಾವುದೇ ರೀತಿ ಸಿಮ್ಟಮ್ಸ್ ಇಂದ ಸಫರ್ ಆಗ್ತಿರೋದಿಲ್ಲ. ಸೊ ಇದನ್ನು ನಾಕ್ಟರ್ನಲ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಇನ್ನು ಹಿಸ್ಟರಿಕಲ್ ಅಸ್ತಮಾ ಕೂಡ ನೋಡ್ಬೋದು. ಮೋಸ್ಟ್ ಆಫ್ ದಿ ಫೀಮೇಲ್ಸಲ್ಲಿ ಈ ಕಂಡೀಷನ್ಸ್ನ ನೋಡುವಂಥದ್ದು. ಸೊ ಡ್ಯೂ ಟು ಆ್ಯಂಗ್ಸೈಟಿ ಆಗಿರ್ಬೋದು, ಸ್ಟ್ರೆಸ್ ರಿಲೇಟೆಡ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ಅವ್ರಿಗೆ ಸಡನ್ನಾಗಿ ಚೋಕ್ ಆಗ್ಬೋದು. ಆ್ಯಂಡ್ ಸೊ ಲಾಂಗ್ ವಿತ್ ದಟ್ ಅವ್ರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಅಥವಾ ವೀಸಿಂಗ್ ಸೌಂಡ್ ಜಾಸ್ತಿ ಆಗುವಂಥದ್ದು. ಸೊ ಇದನ್ನು ಹಿಸ್ಟರಿಕಲ್ ಅಸ್ತಮಾದಲ್ಲಿ ನೋಡ್ಬೋದು. ಸೊ ಇನ್ನು ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ಬೋದು. ಸೊ ಡ್ಯೂ ಟು ಒಂದು ವರ್ಕೌಟ್ ಮಾಡೋದ್ರಿಂದ ಅಥವಾ ಹೆಚ್ಚಾಗಿ ಅವರು ಅಗ್ರೆಸಿವ್ ವರ್ಕ್ ಮಾಡೋದ್ರಿಂದ, ಸೊ ಮೋರ್ ಆಫ್ ಎಕ್ಸಸೈಸ್ ಮಾಡೋದ್ರಿಂದ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ಬೋದು. ಸೊ ಆಫ್ಟರ್ ಸಮ್ ಅವರ್ಸ್ ದೆಲ್ ಬಿಕಮ್ ನಾರ್ಮಲ್. ಸೊ ಯೂಶಲಿ ಒಬೇಸ್ ಪರ್ಸನ್ಸಲ್ಲಿ ಈ ಥರ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಎಕ್ಸರ್ಷನಲ್ ಅಸ್ತಮಾ ಅಂತ ಹೇಳ್ತೀವಿ. ಸೊ ಯಾವಾಗ ಅವರು ಓವರ್ ವೆಯ್ಟ್ ಇರ್ತಾರೋ, ಲೈಕ್ ಸ್ಟೆಪ್ಸ್ ಕ್ಲೈಂಬ್ ಮಾಡಿದಾಗ ಆಗುವಂಥದ್ದು ಅಥವಾ ಸೊ ಹಿಲ್ಸ್ ಕ್ಲೈಂಬ್ ಮಾಡಿದಾಗ ಆಗುವಂಥದ್ದು, ಸಡನ್ನಾಗಿ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ. ಆ್ಯಂಡ್ ಸೊ ಅವರು ದೇ ಹ್ಯಾವ್ ಟು ರೆಸ್ಟ್ ಫಾರ್ ಸಮ್ ಟೈಮ್. ಸೊ ಅದಾದಮೇಲೆ ಅವ್ರಿಗೆ ಬ್ರೀತಿಂಗ್ ಪ್ಯಾಟ್ರನ್ ನಾರ್ಮಲ್ ಆಗುವಂಥದ್ದು. ಸೊ ಇದನ್ನು ಕೂಡ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಯಾವ ಏಜ್ ಗ್ರೂಪ್ನಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ ಅಂತ? ಸೊ ಯೂಶಲಿ ಇಮ್ಯುನಿಟಿ ಲೋ ಇದ್ದಾಗ, ಲೈಕ್ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗ ಈ ಸಮಸ್ಯೆನ ಹೆಚ್ಚಾಗಿ ನೋಡ್ಬೋದು. ಸೊ ಎಸ್ಪೆಷಲಿ ಇನ್ ಕಿಡ್ಸ್ ನಾವು ಜಾಸ್ತಿ ನೋಡ್ತೀವಿ ಅಲರ್ಜಿಕ್ ಸಿಮ್ಟಮ್ಸ್ನ. ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನಿಷಿಯಲಾಗಿ ಅವ್ರಿಗೆ ಕೋಲ್ಡ್ ಆಗ್ತಾ ಇರುತ್ತೆ. ಸೊ ಪದೇ ಪದೇ ರನ್ನಿಂಗ್ ನೋಸ್ ಆಗುವಂಥದ್ದು, ನೋಸ್ ಬ್ಲಾಕ್ ಆಗುವಂಥದ್ದು. ಸೊ ಮಂತ್ಲಿ ಅವ್ರಿಗೆ ಅಟ್ಲೀಸ್ಟ್ 3 times ಅಥವಾ 4 times ಅಫೆಕ್ಟ್ ಆಗಿರ್ತಾರೆ. ಸೊ ಕೆಲವರು ಲೈಕ್ ಪದೇ ಪದೇ ನೆಬುಲೈಸೇಷನ್ ಆಗುವಂಥದ್ದು ಇರ್ಬೋದು, ಅಥವಾ ಸೊ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಆ ಟೈಮ್ಗೆ ಅದು ಸಬ್ಸೈಡ್ ಆಗ್ತಾ ಇರುತ್ತೆ. ಆ್ಯಂಡ್ ರೆಕರೆನ್ಸಿ ರಿಪೀಟೆಡ್ ಆಗಿ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಮಕ್ಕಳಲ್ಲಿ ಇಮ್ಯುನಿಟಿ ಲೋ ಇರುತ್ತೆ ಕಂಪೇರ್ಡ್ ಟು ಅಡಲ್ಟ್ ಏಜ್ ಗ್ರೂಪ್ ಅಥವಾ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ. ಸೊ ಅವರಲ್ಲಿ ಫ್ರೀಕ್ವೆಂಟಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಅದು ಸಪ್ರೆಸ್ ಮಾಡ್ತಾ ಹೋಗ್ತಾರೋ ಸೊ ದಟ್ ಕ್ಯಾನ್ ಬಿಕಮ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ಇನ್ನು ಕೆಲವರಲ್ಲಿ ವೀಸಿಂಗ್ ಆಗಿ ಕೂಡ ಬದಲಾಗ್ಬೋದು. ಓಕೆ ಡಾಕ್ಟರ್, ಇನ್ನು ಚಳಿಗಾಲದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ, ಇದು ಯಾಕೆ ಅಂತ? ಸೊ ಡ್ಯೂ ಟು ಕೋಲ್ಡ್ ವೆದರ್ ಅಥವಾ ಟೆಂಪರೇಚರ್ ಇದ್ದಾಗ ಸೊ ಅವ್ರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಜಾಸ್ತಿ ಆಗ್ಬೋದು. ಸೊ ಡ್ಯೂ ಟು ಒಂದು ಇಮ್ಯುನಿಟಿ ಕೂಡ ಅವ್ರಿಗೆ ಲೋ ಆಗುತ್ತೆ. ಆ್ಯಂಡ್ ವೆದರ್ ಕೂಡ ಕೋಲ್ಡ್ ಇದ್ದಾಗ ಸೊ ಸಿಮ್ಟಮ್ಸ್ ಹೆಚ್ಚಾಗ್ಬೋದು. ಅಥವಾ ಕೆಲವರಿಗೆ ಕೋಲ್ಡ್ ಫುಡ್ ಐಟಮ್ಸ್ ತೊಗೊಂಡಾಗ, ಎಸ್ಪೆಷಲಿ ರೆಫ್ರಿಜರೇಟೆಡ್ ಐಟಮ್ಸ್ ಇರ್ಬೋದು, ಅಥವಾ ಲೈಕ್ ನಾನ್ ವೆಜ್ ಕನ್ಸಂಪ್ಷನ್ ಮಾಡಿದಾಗ ಲೈಕ್ ಫಿಶ್ ಇರ್ಬೋದು ಅಥವಾ ಚಿಕನ್ ಇರ್ಬೋದು. ಸೊ ಅವ್ರಿಗೆ ಇಮಿಡಿಯೇಟಾಗಿ ವೀಸಿಂಗ್ ಶುರು ಆಗ್ಬೋದು ಅಥವಾ ಅಲರ್ಜಿಕ್ ಸಿಮ್ಟಮ್ಸ್ ಕೂಡ ಶುರು ಆಗುತ್ತೆ. ಐದರ್ ಇಟ್ ಕ್ಯಾನ್ ಬಿ ಇನ್ ದ ಸ್ಕಿನ್ ಅಲರ್ಜಿಕ್ ಆರ್ಟಿಕೇರಿಯಲ್ ರ್ಯಾಷಸ್ ಆಗಿ ಕೂಡ ಶುರು ಆಗ್ಬೋದು. ಸೊ ಅಲಾಂಗ್ ವಿತ್ ರೆಸ್ಪಿರೇಟರಿ ಸಿಮ್ಟಮ್ಸ್ ಕೂಡ ಸೊ ಜೊತೆಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ಲಿ ವಿ ಕ್ಯಾನ್ ಸಿ ಇನ್ ಚಿಲ್ಡ್ರನ್ ಹೆಚ್ಚಾಗಿ ಈ ಸಮಸ್ಯೆನ ನೋಡ್ತೀವಿ. ಸೊ ಇನ್ ದಟ್ ಕೇಸ್ ವಿ ನೀಡ್ ಟು ಟೇಕ್ ಕೇಸ್ ಅವ್ರಿಗೆ ಯಾವ ಕಾರಣದಿಂದ ಈ ಅಸ್ತಮಾ ಉಂಟಾಗ್ತಿದೆ. ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಲರ್ಜಿ ಅಸ್ತಮಾ ಇದ್ದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು. ಇನ್ ಸಮ್ ಕೇಸಸ್ ಕೆಲವ್ರಿಗೆ ಯಾವುದೇ ರೀತಿ ಕಾರಣ ಇರೋದಿಲ್ಲ. ಸೊ ಬದಲಾಗಿ ಅವರ ಒಂದು ಇಮ್ಯುನಿಟಿ ಲೋ ಇದ್ದಲ್ಲಿ ಕೂಡ ಬರೋ ಚಾನ್ಸಸ್ ಹೆಚ್ಚಾಗಿರುವಂಥದ್ದು. ಆ್ಯಂಡ್ ಡಸ್ಟಿಗೆ ಎಕ್ಸ್ಪೋಜರ್ ಆದಾಗ ಅಥವಾ ಕೆಲವ್ರಿಗೆ
ಸೊ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಸ್ವಲ್ಪ ಹೌಸ್ ಹೋಲ್ಡ್ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು, ಡಸ್ಟ್ ಮೈಟ್ಸ್ ಇರ್ಬೋದು, ಇಚ್ ಮೈಟ್ಸ್, ಬೆಡ್ ಮೈಟ್ಸ್ ಅಂತ ಹೇಳ್ತೀವಿ. ಸೊ ವಿಚ್ ವಿ ಕೆನಾಟ್ ಸಿ, ಅದನ್ನು ನೋಡೋಕ್ಕಾಗೋದಿಲ್ಲ. ಸೊ ಮೈಕ್ರೋಸ್ಕೋಪಿಕ್ ಡಸ್ಟ್ ಪಾರ್ಟಿಕಲ್ಸಿಂದ ಕೂಡ ಸೊ ಅವ್ರಿಗೆ ಟ್ರಿಗರ್ ಆಗಿ ಅಲರ್ಜಿಕ್ ಸಿಮ್ಟಮ್ಸ್ ಇಮಿಡಿಯೇಟಾಗಿ ಶುರು ಆಗುವಂಥದ್ದು, ಲೈಕ್ ಸ್ನೀಸಿಂಗ್ ಇರ್ಬೋದು ಅಥವಾ ರನ್ನಿಂಗ್ ನೋಸ್ ಇರ್ಬೋದು, ಸೊ ಇನ್ನು ನೋಸ್ ಬ್ಲಾಕ್ ಇರುವಂಥದ್ದು. ಸೊ ಈ ಥರ ಸಿಮ್ಟಮ್ಸ್ ಅಲರ್ಜಿಯ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇಮಿಡಿಯೇಟಾಗಿ ಎಕ್ಸ್ಪೋಜರ್ ಆದ ತಕ್ಷಣ ಸಿಮ್ಟಮ್ಸ್ ಶುರು ಆಗುತ್ತೆ. ಆ್ಯಸ್ ಸೂನ್ ಆ್ಯಸ್ ಅವ್ರು ಕಮ್ ಟು ದ ಅವರು ನಾರ್ಮಲ್ ಆಗಿ ಟೆಂಪ್ರೇಚರ್ಗೆ ಬಂದಾಗ ಅದು ನಾರ್ಮಲ್ ಆಗ್ಬೋದು. ಸೊ ಎಗೇನ್ ಸೀಸನ್ ಕೋಲ್ಡ್ ಆದಾಗ ಸೊ ಮತ್ತೆ ಪೋಲಂಗ್ ರೈನ್ ಸೀಸನಲ್ಲಿ ಆ ಸಿಮ್ಟಮ್ಸ್ ಮತ್ತು ರಿಕರೆನ್ಸಿ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ? ಸೊ ಅಸ್ತಮಾ ಅಥವಾ ಅಲರ್ಜಿ ಅಂತ ಬಂದಾಗ ಸೊ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ವಿ ಕ್ಯಾನ್ ಸಿ. ಸೊ ಅವರಲ್ಲಿ ಹಾಗೆ ಸಪ್ರೆಸ್ ಆಗ್ತಾಯಿದೆ. ಸೊ ಯಾವಾಗ ಈ ಅಲರ್ಜಿಕ್ ಸಿಮ್ಟಮ್ಸ್ ಇರುತ್ತೆ, ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅವರು ಆ್ಯಂಟಿ ಅಲರ್ಜಿಕ್ ಮೆಡಿಕೇಷನ್ಸ್ನ ತೊಗೊಳ್ತಾರೆ, ಅಥವಾ ಸೆಲ್ಫ್ ಮೆಡಿಕೇಷನ್ ಮಾಡೋರು ಕೂಡ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಕೋಲ್ಡ್ ಆಗಿದೆ ಅಥವಾ ಸೊ ಅವ್ರಿಗೆ ರಿಪೀಟೆಡ್ ಆಗಿ ಬರ್ತಿದೆ ಅಂತ ಹೇಳಿದಾಗ ಸೊ ಅವರೇ ಮೆಡಿಕಲ್ ಶಾಪಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳುವಂಥದ್ದು. ಸೊ ಈ ಥರ ಮಾಡ್ತಾ ಬಂದಾಗ ಸೊ ಆ ಸಿಮ್ಟಮ್ಸ್ ಸಪ್ರೆಸ್ ಆಗುತ್ತೆ. ಸೊ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಿದೆ ಅಂತ ರೂಲ್ ಔಟ್ ಆಗೋದಿಲ್ಲ. ಸೊ ಯಾವಾಗ ಅಲರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಅವರ ದೇಹದಲ್ಲಿ ಅಲರ್ಜಿ ಕಣಗಳು ಕೂಡ ಹೆಚ್ಚಾಗ್ತಾ ಹೋಗ್ಬೋದು. ಸೊ ಥ್ರೂ ಬ್ಲಡ್ ಟೆಸ್ಟ್ ಮುಖಾಂತರ ಗೊತ್ತಾಗುವಂಥದ್ದು AEC ಕೌಂಟ್ ಇರ್ಬೋದು, ಅಥವಾ ಸೊ ಅವ್ರಿಗೆ ಎಸ್ನೋಫಿಲ್ಸ್ ಲೆವೆಲ್ಸ್ ಇರ್ಬೋದು, IG ಲೆವೆಲ್ಸ್ ಇರ್ಬೋದು. ಸೊ ಇದು ಹೆಚ್ಚಾಗಿರುತ್ತೆ. ಅವರು ಆಲ್ ಆಫ್ ಎ ಸಡನ್ ವಿತ್ ಕಾಂಪ್ಲಿಕೇಶನ್, ಬ್ರೆತಿಂಗ್ ಡಿಫಿಕಲ್ಟಿ ಅಥವಾ ಸಿವಿಯರ್ ಒಂದು ಅಲರ್ಜಿ ಪ್ರಾಬ್ಲಮ್ ಬಂದಾಗ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಬಂದಾಗ ಸೊ ಆಗ ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಸೊ ಆ ಲೆವೆಲ್ಸ್ ಎಲ್ಲ ಹೈ ಇರೋದು ಕೂಡ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಸೆಲ್ಫ್ ಮೆಡಿಕೇಷನ್ ಕೂಡ ಒಳ್ಳೆಯದಲ್ಲ. ಸೊ ಅವರು ಇನಿಷಿಯಲ್ ಆಗಿ ಸಿಮ್ಟಮ್ಸ್ ಶುರು ಆಗ್ತಿದೆ, ಲೈಕ್ ಮೋರ್ ದೆನ್ 3 ವೀಕ್ಸಿಂದ ಕಂಟಿನ್ಯೂಸ್ ಸಫರ್ ಆಗ್ತಿದ್ದಾರೆ ಅಲರ್ಜಿ ಸಿಮ್ಟಮ್ಸಿಂದ. ಆ್ಯಂಡ್ ರನ್ನಿಂಗ್ ನೋಸ್ ಇರ್ಬೋದು ಅಥವಾ ಸ್ನೀಸಿಂಗ್ ಪದೇ ಪದೇ ಆಗ್ತಾಯಿದೆ, ಸೊ ಕಣ್ಣತ್ರ ಇಚ್ಚಿಂಗ್ ಆಗ್ತಿದೆ. ಸೊ ಇದೆಲ್ಲ ಅಲರ್ಜಿಯ ಲಕ್ಷಣಗಳು ಅಂತ ಹೇಳ್ಬೋದು. ಇನ್ ಸಚ್ ಕೇಸಸ್ ಸೊ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಸೊ ಅರ್ಲಿ ಸ್ಟೇಜಸಲ್ಲಿ ಅದು ರೂಲ್ ಔಟ್ ಆಗುತ್ತೆ. ಸೊ ಯಾವ ಸ್ಟೇಜಲ್ಲಿದೆ ಅವ್ರಿಗೆ ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಅಥವಾ ಸೈನೋಸೈಟಿಸ್ ಆಗಿರ್ಬೋದು, ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿರ್ಬೋದು. ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಇಫ್ ನೀಡೆಡ್ ಚೆಸ್ಟ್ ಎಕ್ಸ್ರೇ ಕೂಡ ಮಾಡಿಸುವಂಥದ್ದು, ಬಿಕಾಸ್ ವಿ ನೀಡ್ ಟು ಸಿ ಯಾವ ಕಂಡೀಷನಿಂದ ಸಫರ್ ಆಗ್ತಿದ್ದಾರೆ. ಸಮ್ಟೈಮ್ಸ್ ಕಂಟಿನ್ಯೂ ಫೀವರ್ ಇರುತ್ತೆ, ಎಸ್ಪೆಷಲಿ ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಅಂತಲೇ ಹೇಳ್ಬೋದು. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ಕ್ರಾನಿಕ್ ಕಫ್ ಇರುತ್ತೆ. ಸಿವಿಯರ್ ಕಫ್ ಇದ್ದಾಗ ಸೊ ನಾರ್ಮಲ್ ಆಗಿ ಮೆಡಿಕೇಷನ್ಸ್ ಅವ್ರಿಗೆ ವರ್ಕ್ ಆಗೋದಿಲ್ಲ. ಸೊ ವಿ ನೀಡ್ ಟು ರೂಲ್ ಔಟ್ ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಕಂಡೀಷನ್ಸ್ ಏನಾದರೂ ಇದೆಯಾ, ಅಥವಾ ಬೇರೆ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನಿಂದ ಸಫರ್ ಆಗದೆ ಇರ್ತಾರ, ಅಥವಾ ಮಕ್ಕಳಲ್ಲಿ ನಿಮೋನಿಯಾ ಇದ್ದಾಗಲೂ ಕೂಡ ಸಿವಿಯರ್ ಕಫ್ ಬರುತ್ತೆ. ಸೊ ಅಲಾಂಗ್ ವಿತ್ ಹೈ ಟೆಂಪರೇಚರ್ ಅಥವಾ ಹೈ ಗ್ರೇಡ್ ಫೀವರ್ನ ಕೂಡ ನೋಟಿಸ್ ಮಾಡ್ಬೋದು. ಇನ್ ಸಚ್ ಕಂಡೀಷನ್ಸ್ ಅವ್ರಿಗೆ ಅರ್ಲಿ ಬ್ಲಡ್ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಅಸ್ತಮಾ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ಅಸ್ತಮಾ ಅಥವಾ ಅಲರ್ಜಿ ಸಮಸ್ಯೆಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಸಿ ಅವ್ರಿಗೆ ಯಾವ ಸ್ಟೇಜಲ್ಲಿದೆ, ಅಥವಾ ಕೆಲವರು ಚೈಲ್ಡ್ಹುಡ್ಡಿಂದನೇ ಅಸ್ತಮ್ಯಾಟಿಕ್ ಆಗಿರ್ತಾರೆ, ಲೈಕ್ ಆಲ್ಮೋಸ್ಟ್ ಲೈಕ್ ನೆಬುಲೈಸೇಷನ್ ಇರ್ಬೋದು, ಅಥವಾ ಕೆಲವರು ಪಫ್ನ ಯೂಸ್ ಮಾಡ್ತಾ ಇರ್ತಾರೆ, ಇನ್ಹೇಲರ್ಸ್ ಇರ್ಬೋದು, ಅಥವಾ ಕೆಲವರು ಆ ಟೈಮ್ ಅಂದರೆ ಸೀಸನಲ್ ಅಸ್ತಮಾ ಬಂದಾಗ ಸೊ ಆ ಟೈಮ್ ಅಷ್ಟೇ ಅವ್ರಿಗೆ ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಎಗೇನ್ ಸೊ ಮತ್ತೆ ಅವ್ರಿಗೆ ಸೀಸನ್ ವೇರಿಯೇಷನ್ ಆದಾಗ ಸೊ ಇಮಿಡಿಯೇಟಾಗಿ ಸಿಮ್ಟಮ್ಸ್ ಕಾಣಿಸ್ಕೊಡುವಂಥದ್ದು, ಅಥವಾ ಸಮ್ಟೈಮ್ಸ್ ಸಿವಿಯರ್ ಸಿಮ್ಟಮ್ಸ್ ಕೂಡ ಆಗ್ಬೋದು. ಸೊ ಇದರಿಂದ ಸಡನ್ ಬ್ರೆತಿಂಗ್ ಡಿಫಿಕಲ್ಟಿ ಅಥವಾ ಚೋಕಿಂಗ್ ಈ ಥರ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಸಚ್ ಕೇಸಸ್ ಸೊ ದೇ ನೀಡ್ ಟು ಬಿ ಕೇರ್ಫುಲ್, ಎಸ್ಪೆಷಲಿ ಸೊ ಮಕ್ಕಳಲ್ಲಿರ್ಬೋದು, ಅಥವಾ ಸೊ ಇನ್ನು ಎಲ್ಡರ್ಲಿ ಏಜ್ ಗ್ರೂಪ್ ಪೀಪಲಲ್ಲಿ ಕೂಡ ಸೊ ಅವ್ರಿಗೆ ಸಿವಿಯರ್ ಇನ್ಫ್ಲಮೇಷನ್ ಆದಾಗ ಸೊ ಇಟ್ ಕ್ಯಾನ್ ಲೀಡ್ ಟು COPD ಅಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅಥವಾ ಬ್ರಾಂಕಿಯಾಕ್ಟಾಸಿಸ್ ಇರ್ಬೋದು, ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು. ಸೊ ಈ ಥರ ಲಾಂಗ್ ಟರ್ಮಿಂದ ಅವರು ಸಫರ್ ಆಗ್ತಿರ್ತಾರೆ ಆ್ಯಂಡ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಅವ್ರ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಸಿ ಅವರ ಒಂದು ಬ್ಲಡ್ ಟೆಸ್ಟಲ್ಲಿ CBC ಕೌಂಟ್ ಏನಿದೆ, ಇನ್ಫೆಕ್ಷನ್ ಏನಾದರೂ ಇರುವಂಥದ್ದ. ಸೊ ಅಥವಾ ಕೆಲವ್ರಿಗೆ ಹಿಮೋಗ್ಲೋಬಿನ್ ಕೂಡ ಕಮ್ಮಿ ಇರುತ್ತೆ. ಸೊ ಅನಿಮಿಕ್ ಇದ್ದಾಗಲೂ ಕೂಡ, ರಕ್ತಹೀನತೆ ಇದ್ದಾಗಲೂ ಕೂಡ ಅವರಿಗೆ ಉಸಿರಾಟದ ಸಮಸ್ಯೆಯನ್ನು ನಾವು ಕೂಡ ನೋಡ್ತೀವಿ. ಸೊ ಅದರಿಂದ ಪ್ರಾಬ್ಲಮ್ ಆಗ್ತಿದೆ. ಅಥವಾ ಮೋರ್ ಆಫ್ ಆಂಗ್ಸೈಟಿ ರಿಲೇಟೆಡ್ ಡಿಸಾರ್ಡರ್ಸಿಂದ ಕೂಡ ಸಡನ್ ಆಗಿ ಬ್ರೆತಿಂಗ್ ಡಿಫಿಕಲ್ಟಿ ಆಗ್ಬೋದು, ಅಥವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಇರ್ಬೋದು. ಸೊ ಈ ಥರ ಸಮಸ್ಯೆ ಸಫರ್ ಆಗ್ತಿರ್ತಾರೆ. ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದಮೇಲೆ ಸೊ ವಿ ನೀಡ್ ಟು ಅನಲೈಸ್, ಇಫ್ ನೀಡೆಡ್ ಫರ್ದರ್ ಟೆಸ್ಟ್ ಕೂಡ ಮಾಡಿಸುವಂಥದ್ದು, ಲೈಕ್ ಚೆಸ್ಟ್ ಎಕ್ಸ್ರೇ ಇರ್ಬೋದು, ಅಥವಾ ಇನ್ನು ಸಮ್ ಕೇಸಲ್ಲಿ ಇನ್ಫೆಕ್ಷನ್ ಹೆಚ್ಚಾಗಿದ್ದಾಗ ಸೊ HRCT ಅಂತ ಹೇಳ್ತೀವಿ, ಸ್ಕ್ಯಾನ್ ಕೂಡ ಮಾಡಿಸುವಂಥದ್ದು.
ಆ್ಯಂಡ್ ಆಫ್ಟರ್ ದ ಡಿಸೀಸ್ ಅವ್ರಿಗೆ ಕನ್ಫರ್ಮೇಷನ್ ಆದಮೇಲೆ ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ಅವ್ರಿಗೆ ಅಡ್ವೈಸ್ ಮಾಡ್ಬೋದು. ಸೊ ಇಷ್ಟು ದಿವಸಗಳ ಕಾಲ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಅವರ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಸ್ಮೋಕರ್ಸಲ್ಲಿ ಹೆಚ್ಚಾಗಿ ಒಂದು ಲಂಗ್ಸ್ ಡ್ಯಾಮೇಜ್ ಆಗುವಂಥದ್ದು, ಅಥವಾ ಸೊ ಮೋಸ್ಟ್ ಆಫ್ ಟೊಬ್ಯಾಕೊ ಚೂಯಿಂಗ್ ಇರೋರು ಇರ್ಬೋದು, ಸೊ ಅಥವಾ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು. ಸೊ ಅವರಲ್ಲಿ ಸಿಮ್ಟಮ್ಸ್ ಜಾಸ್ತಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಅವರ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅಡ್ವೈಸ್ ಮಾಡ್ಬೋದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ತೇಜಸ್ವಿ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ತುಮಕೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ, ಮಾತಾಡಿ. ನನಗೆ ಅಸ್ತಮ ಇದೆ. ಹೇಳಿ. ಈಗಲೂ ಅಸ್ತಮ ಇದೆ, ಅಂದ್ರೆ ನಂಗೆ ನೋಸ್ ಈಚಿನೆಸ್ ಆಗುತ್ತೆ, ಮತ್ತೆ ಉಸಿರಾಟ ಕಷ್ಟ ಆಗುತ್ತೆ. ಓಕೆ, ಸೊ ಟ್ರೀಟ್ಮೆಂಟ್ ಮಾಡ್ಕೊಳ್ತಿದ್ದೀರಾ? ಏನಾದರೂ ಯೂಸ್ ಮಾಡ್ತಿರುವಂಥದ್ದ? ಹೋಮಿಯೋ ಕೇರ್ ಅಲ್ಲೇ ಇದನ್ನ ತಗೊಂತಿದ್ದೀನಿ. ಓಕೆ, ಟ್ರೀಟ್ಮೆಂಟ್ ತಗೊಂತಿದ್ದೀನಿ. ಓಕೆ, ಫೈನ್. ಇವಾಗ ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಾ? 2 months ಇಂದ ತಗೊಂತಿದ್ದೀನಿ. ಓಕೆ, ಸೊ ನೋಡಿ, ನಿಮಗೆ ಅಸ್ತಮಾ ಇದ್ದಾಗ ಅಥವಾ ಆಲ್ರೆಡಿ ಮೆಡಿಕೇಷನ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಸೊ ನಿಮ್ಗೆ ಆಲ್ರೆಡಿ ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ. ಆ್ಯಂಡ್ ಡಿಪೆಂಡ್ ಆನ್ ದಟ್ ನೀವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಸೊ ಯೂಶಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಈ ಕಂಡೀಷನಲ್ಸಲ್ಲಿ ಅಡ್ವೈಸಬಲ್ ಇರುತ್ತೆ. ಸೊ ಯಾವಾಗ ನಿಮ್ಮ ಇಮ್ಯುನಿಟಿ ಲೋ ಇರುತ್ತೋ, ಸೊ ಆಗ ಅಲರ್ಜಿಕ್ ಅಸ್ತಮಾ ಅಥವಾ ಡಸ್ಟ್ ಅಲರ್ಜಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಆಲ್ರೆಡಿ ನೀವು ಮೆಡಿಕೇಷನ್ಸ್ ತೊಗೊಳ್ತಿದ್ದಾಗ ಸೊ ನಿಮಗೆ ಕ್ರಮೇಣ ಡೋಸೇಜ್ನ ಟೇಪರ್ ಮಾಡ್ತಾ ಬರ್ತೀವಿ. ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ಗೆ ಗ್ರ್ಯಾಜುವಲ್ ಆಗಿ ಶಿಫ್ಟ್ ಮಾಡುವಂಥದ್ದು. ಸೊ ಯೂಸ್ ಮಾಡ್ತಾ ಬನ್ನಿ. ಅಲಾಂಗ್ ವಿತ್ ದಟ್ ನಿಮಗೆ ಡಾಕ್ಟರ್ ಅಡ್ವೈಸ್ ಮಾಡಿರೋದನ್ನ ಕೂಡ ಫಾಲೋ ಮಾಡಿಕೊಡಿ. ಸೊ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಓಕೆ, ಥ್ಯಾಂಕ್ ಯು ತೇಜಸ್ವಿ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಅಸ್ತಮಾ ಸಮಸ್ಯೆಯಿಂದ ದೂರ ಇರಬೇಕು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ? ಸೊ ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬಂದಾಗ, ಸೊ ಇಟ್ ಡಿಪೆಂಡ್ಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ ನೋಡಬೇಕಾಗತ್ತೆ. ಸೊ ಕೆಲವರಿಗೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಸೈಲೆಂಟ್ ಲೈಫ್ ಸ್ಟೈಲ್ ಇರ್ಬೋದು, ಆ್ಯಂಡ್ ಒಬೆಸಿಟಿ ಇರ್ಬೋದು. ಸೊ ಅದು ಕೂಡ ಲೀಡಿಂಗ್ ಕಾಸ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಅವರ ಒಂದು ದೇಹದ ತೂಕ ಜಾಸ್ತಿ ಇರತ್ತೋ, ಸೊ ಆಗಲೂ ಕೂಡ ಅವ್ರಿಗೆ ನಡೆದಾಗ ಅಥವಾ ಸ್ಟೆಪ್ಸ್ ಹತ್ತಿದಾಗ ಶಾರ್ಟ್ನೆಸ್ ಆಫ್ ಬ್ರೆತ್ ಬರ್ಬೋದು, ಅಥವಾ ಬ್ರೆತಿಂಗ್ ಡಿಫಿಕಲ್ಟಿ ಆಗುವಂಥದ್ದು. ಸೊ ಇನ್ನು ಅನಿಮಿಕ್ ಕಂಡೀಷನ್ಸಲ್ಲಿ ಇದ್ದಾಗಲೂ ಕೂಡ ಆಗುತ್ತೆ. ಸೊ ಅವರ ಒಂದು ಟೆಸ್ಟ್ ಕೂಡ ಮಾಡಿಸ್ಕೊಳ್ಬೇಕು. ಇಫ್ ಇಟ್ ಇಸ್ ಲೈಕ್ ಯಾವ ಕಾರಣದಿಂದ ಬರ್ತಿದೆ ಅಥವಾ ಪ್ರೊಲಾಂಗ್ ಆಗಿ ಅವ್ರಿಗೆ ಬ್ರೆತಿಂಗ್ ಡಿಫಿಕಲ್ಟಿ ಆಗ್ತಿದೆ ಅಂತ ಹೇಳಿದಾಗ, ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡುವಂಥದ್ದು. ಸೊ ಇನ್ನು ರೆಗ್ಯುಲರ್ ಆಗಿ ಇವರು ಎಕ್ಸಸೈಸ್ ಮಾಡುವಂಥದ್ದು ಅಥವಾ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನು ಕೆಲವ್ರಿಗೆ ಪೀಕ್ ಫ್ಲೋಮೆಟ್ರಿ ಟೆಸ್ಟ್ ಕೂಡ ಮಾಡಿಸ್ಬೇಕಾಗುವಂಥದ್ದು. ಇಫ್ ಇಟ್ ಇಸ್ ನೀಡೆಡ್ ಸ್ಪೈರೋಮೆಟ್ರಿ ಟೆಸ್ಟ್ ಇರ್ಬೋದು. ಸೊ ಅವರ ಒಂದು ರೆಸ್ಪಿರೇಟ್ರಿ ವಾಲ್ಯೂಮ್ ಯಾವ ರೀತಿ ಇದೆ, ಆ್ಯಂಡ್ ಇನ್ಫೆಕ್ಷನ್ ಏನಾದರೂ ಇರುವಂಥದ್ದು. ಸೊ ಬ್ಲಡ್ ಟೆಸ್ಟ್ ಇರ್ಬೋದು. ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ಅವ್ರಿಗೆ ಅಕಾರ್ಡಿಂಗ್ ಟು ದಟ್ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಅಸ್ತಮಾ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ, ಹೇಗೆ ಅಂತ? ಸೊ ಅಸ್ತಮಾಗೆ ಈಗ ಸುಮಾರು ವರ್ಷಗಳಿಂದ ಅವರು ಟ್ರೀಟ್ಮೆಂಟ್ ಮಾಡ್ಕೊಳ್ತಿರ್ತಾರೆ. ಆ್ಯಂಡ್ ಒಂದ್ಸರಿ ಅಸ್ತಮಾ ಬಂತು, ವೀಸಿಂಗ್ ಬಂತು ಅಂದರೆ ಸೊ ಲೈಫ್ ಲಾಂಗ್ ಮೆಡಿಕೇಷನ್ಸ್ ತೊಗೊಳ್ಬೇಕಂತ ಕೂಡ ಕೆಲವರು ಅಂದ್ಕೊಂಡಿರುವಂಥದ್ದು. ಸೊ ಆ್ಯಂಡ್ ಪಫ್ ಇರ್ಬೋದು, ಅಥವಾ ನೆಬುಲೈಸರ್ ಇರ್ಬೋದು, ಇನ್ಹೇಲರ್ ಇರ್ಬೋದು, ಹೀಗೆ ಮಲ್ಟಿಪಲ್ ಮೆಡಿಕೇಷನ್ಸ್ ಯೂಸ್ ಮಾಡ್ತಿದ್ದಾಗ ಸೊ ಆ ತಕ್ಷಣಕ್ಕೆ ಆ ಸಿಮ್ಟಮ್ಸ್ ಸಪ್ರೆಸ್ ಆಗ್ಬೋದು. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಸೊ ಅವರು ಸಫರಿಂಗ್ಸ್ ಇದ್ದೇ ಇರುತ್ತೆ. ಸೊ ಎಸ್ಪೆಷಲಿ ಕೋಲ್ಡ್ ಸೀಸನ್ ಅಥವಾ ಕೋಲ್ಡ್ ವೆದರ್ ಬಂದು ಅಂತ ಹೇಳಿದಾಗ ಸೊ ರಿಪೀಟೆಡ್ ಆಗಿ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಕಫ್ ಬರ್ಬೋದು. ಸೊ ಇಟ್ ಮೇ ಬಿ ಪ್ರೊಲಾಂಗ್ 15 to 20 ಡೇಸ್ವರೆಗೂ ಕ್ರಾನಿಕ್ ಕಫ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ವಿಜ್ಲಿಂಗ್ ಸೌಂಡ್ ಕೂಡ ಹಾಗೆ ಇರುವಂಥದ್ದನ್ನ ಕೂಡ ನೋಡ್ಬೋದು. ಆ್ಯಂಡ್ ಇನ್ ಕೇಸ್ ಆಫ್ ಚಿಲ್ಡ್ರನ್ಸ್, ಸೊ ಅವ್ರಿಗೆ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ವಿಲ್ ಬಿ ಸೇಫ್ ಆ್ಯಂಡ್ ಎಫೆಕ್ಟಿವ್ ಅಂತ ಕೂಡ ಹೇಳ್ಬೋದು. ಸೊ ಅರ್ಲಿ ಸಿಮ್ಟಮ್ಸ್ ನೋಟಿಸ್ ಮಾಡಿದ್ದೆ ಅದರಲ್ಲಿ, ಆ್ಯಂಡ್ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಎಸ್ಪೆಷಲಿ ಈಗ ಅವ್ರಿಗೆ ಪದೇ ಪದೇ ಕೋಲ್ಡ್ ಆಗ್ತಿದೆ ಅಥವಾ ಕೆಮ್ಮು ಬರ್ತಿದೆ ಆ್ಯಂಡ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳಿದಾಗ ಸೊ ಮಕ್ಕಳಲ್ಲಿ ಹೈಟು ಕೂಡ ವೆಯ್ಟ್ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಸೊ ಅಂಡರ್ ವೆಯ್ಟ್ ಇರ್ತಾರೆ ಆ್ಯಂಡ್ ರಿಪೀಟೆಡ್ ಆಗಿ ದೇ ಆರ್ ಪ್ರೋನ್ ಫಾರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಮೋರ್ ಆಫ್ ಎಪಿಡೆಮಿಕ್ ಡಿಸೀಸ್ಗೆ ಪ್ರೋನ್ ಆಗುವಂಥದ್ದು. ಇನ್ ಸಚ್ ಕಂಡೀಷನ್ಸ್ ಅವ್ರಿಗೆ ಇಮ್ಯುನಿಟಿ ಬೂಸ್ಟರ್ಸ್ ಕೂಡ ಇರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ಗ್ರ್ಯಾಜುವಲ್ ಆಗಿ ಅವರ ಒಂದು ಇಮ್ಯುನಿಟಿ ಕೂಡ ವೃದ್ಧಿ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ?
ಸೊ ಇನ್ನು ರಿಯಕರೆನ್ಸಿ ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್. ಸೊ ಈಗ ಅಸ್ತಮಾ ಅಂತ ಹೇಳಿದಾಗ ಸೊ ಅವ್ರು ಅಸ್ತಮಾ ಒಂದೇ ಕಂಡೀಷನ್ಸಿಂದ ಸಫರ್ ಆಗ್ತಿರೋದಿಲ್ಲ. ಸೊ ಮಲ್ಟಿಪಲ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಕೂಡ ಇರ್ಬೋದು. ಎಸ್ಪೆಷಲಿ ಓಲ್ಡ್ ಏಜ್ ಪೀಪಲಲ್ಲಿ ನೋಡಿದಾಗ ಅವ್ರಿಗೆ ಡಯಾಬಿಟಿಸ್ ಇರುತ್ತೆ ಆ್ಯಂಡ್ ಥೈರಾಯ್ಡ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಸೊ ಅಲಾಂಗ್ ವಿತ್ ದಟ್ ಅಸ್ತಮಾ ಪ್ರಾಬ್ಲಮಿಂದ ಸುಮಾರು ವರ್ಷಗಳಿಂದ ಸಫರ್ ಆಗ್ತಿರ್ತಾರೆ. ಸೊ ಮಲ್ಟಿಪಲ್ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಸೊ ಆದರೂ ಕೂಡ ಅವ್ರಿಗೆ ರಿಪೀಟೆಡ್ ಆಗಿ ಅಲರ್ಜೀಸ್ ಇರ್ಬೋದು ಅಥವಾ ಉಸಿರಾಟಕ್ಕೆ ತೊಂದರೆಯಿಂದ ಫೇಸ್ ಮಾಡ್ತಿರ್ತಾರೆ. ಸೊ ಇನ್ ಸಚ್ ಕಂಡೀಷನ್ ವಿ ನೀಡ್ ಟು ಸಿ ಅವರ ಒಂದು ಶುಗರ್ ಲೆವೆಲ್ ಕಂಟ್ರೋಲ್ ಇದೆಯಾ ಅಥವಾ ಸೊ ಬಿ ಪಿ ಲೆವೆಲ್ ನಾರ್ಮಲ್ ಇದೆಯಾ, ಸೊ ಆ್ಯಂಡ್ ಅಂಡರ್ಲೈನ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಸೊ ಯಾವ ಕಾರಣಕ್ಕೆ ಆ ಥರ ಆಗ್ತಿದೆ ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿದೆಯಾ. ಸೊ ಸಮ್ಟೈಮ್ಸ್ ಕ್ರಾನಿಕ್ ಸಫರ್ ಆಗ್ತಿದ್ದಾಗ ಸೊ ಎಂಫೈಸೀಮಾ ಚೇಂಜಸ್ ಇರ್ಬೋದು ಅಥವಾ ಸೊ ಇನ್ನು ಕೆಲವರಲ್ಲಿ ಬ್ರೋಂಕೆಕ್ಟಾಸಿಸ್ ಇರ್ಬೋದು. ಸೊ ಯಾವ ಕಾರಣದಿಂದ ಅವರು ಸಫರ್ ಆಗ್ತಿದೆ ಅಂತ ನೋಡಬೇಕಾಗತ್ತೆ. ಸೊ ಕೆಲವರಲ್ಲಿ ಕಫ್ ಕ್ರಾನಿಕ್ ಇದ್ದಾಗಲೂ ಕೂಡ ಸೊ ಸಮ್ಟೈಮ್ಸ್ ಬ್ಲಡ್ ಮಿಕ್ಸ್ಡ್ ಸ್ಪೂಟಮ್ ಕೂಡ ಇರುತ್ತೆ. ಇನ್ ಸಚ್ ಕೇಸಸ್ ವಿ ನೀಡ್ ಟು ಸಿ ಅವ್ರಿಗೆ ಸೊ ಒಂದು ಆಸಿಡ್ ಫಾಸ್ಟ್ ಬೆಸಿಲ್ ಏನಿದೆ ಗ್ರೋತ್ ಏನಾದರೂ ಇರುವಂಥದ್ದು ಬ್ಯಾಕ್ಟೀರಿಯಲ್ ಗ್ರೋತ್ ಅಥವಾ ಇನ್ ಸಮ್ ಕೇಸಸ್ ಅವರು ಅಂಡರ್ಲೈನ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾಗ ಅಥವಾ ಲಾಂಗ್ ಟರ್ಮಿಂದ ಸಫರರ್ಸ್ ಇದ್ದಾಗ ಸೊ ಫರ್ದರ್ ಟೆಸ್ಟ್ ಕೂಡ ಅಡ್ವೈಸ್ ಮಾಡುವಂಥದ್ದು. ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಆ್ಯಂಡ್ ಎಷ್ಟು ದಿವಸಗಳ ಕಾಲ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಕೆಲವರಿಗೆ ಅವರ ಒಂದು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗುವಂಥದ್ದು. ಸೊ ಇನ್ನು ಡೆಫಿನೆಟ್ಲಿ ಎಂಗೇಜ್ ಇದೆ ಅಥವಾ ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಅವರಲ್ಲಿ ಗ್ರ್ಯಾಜುವಲ್ ಆಗಿ ಕಮ್ಮಿ ಮಾಡ್ತಾ ಬರುವಂಥದ್ದು ಡೋಸೇಜ್ ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ಗೆ ಸೊ ಕಂಪ್ಲೀಟ್ಲಿ ಶಿಫ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆಫ್ಟರ್ ದಟ್ ಕೆಲವು ವರ್ಷಗಳು ತಗೊಂಡಾಗ ಸೊ ಅವರಲ್ಲಿ ಒಂದು ರಿಯಕರೆನ್ಸ್ ರೇಟ್ ಕೂಡ ಕಮ್ಮಿ ಆಗುವಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಚೈಲ್ಡ್ಹುಡ್ ಅಸ್ತಮಾ ಆಮೇಲೆ ಕಮ್ಮಿ ಆಗುತ್ತಾ ಹೇಗೆ ಅಂತ? ಸೊ ಯೂಶಲಿ ಚೈಲ್ಡ್ಹುಡ್ ಅಸ್ತಮಾಯಿಂದ ಸಫರ್ ಆಗ್ತಿದ್ದಾಗ ಸೊ ಅವರು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿರ್ತಾರೆ. ಸೊ ಕೆಲವರು ಪಫ್ಸ್ ಯೂಸ್ ಮಾಡ್ತಿರ್ಬೋದು ಅಥವಾ ಸೊ ಇನ್ನು ಕೆಲವರು ನೆಬುಲೈಸರ್ ಯೂಸ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಕೆಮ್ಮು ಬಂತು ಅಂದರೂ ಕೂಡ ಸೊ ನೆಬುಲೈಸೇಷನ್ ಇಮಿಡಿಯೇಟಾಗಿ ಹಾಕೊಳ್ಳೋ ಅಭ್ಯಾಸ ಕೂಡ ಹೊಂದಿರುವಂಥವ್ರು. ಸೊ ಪದೇ ಪದೇ ರೆಕರೆಂಟಾಗಿ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳಿದಾಗ ಸೊ ಅವರಲ್ಲಿ ದೇ ಆರ್ ಮೋರ್ ಪ್ರೋನ್ ಫಾರ್ ಅಲರ್ಜಿಕ್ ಬ್ರೋಂಕೈಟಿಸ್ ಇರ್ಬೋದು ಅಥವಾ ಕಂಪ್ಲೀಟ್ಲಿ ಅಸ್ತಮ್ಯಾಟಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇನ್ ಸಚ್ ಕಂಡೀಷನ್ಸ್ ವಿ ನೀಡ್ ಟು ಸಿ ಸೊ ಅವ್ರಿಗೆ ಯಾವ ಕಾರಣದಿಂದ ಅಸ್ತಮಾ ಉಂಟಾಗಿದೆ, ಸೊ ವೆದರ್ ಇಟ್ ಈಸ್ ಜೆನೆಟಿಕ್ಕಾ, ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದ, ಸೊ ಅಥವಾ ಸಮ್ಟೈಮ್ಸ್ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಅವರ ಒಂದು ಇಮ್ಯುನಿಟಿ ಲೋ ಆಗಿ ಕೂಡ ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ರಿಪೀಟೆಡ್ ಆಗಿ ಟಾನ್ಸಿಲೈಟಿಸ್ ಆಗ್ತಿದೆ ಅಥವಾ ಮಕ್ಕಳಲ್ಲಿ ಅಡಿನಾಯ್ಡ್ಸ್ನ ಕೂಡ ನೋಡ್ಬೋದು. ಸೊ ಕೆಲವರು ಸರ್ಜರಿ ಮುಖಾಂತರ ಈ ಟಾನ್ಸಿಲೈಟಿಸ್ ಅಥವಾ ಅಡಿನಾಯ್ಡ್ಸ್ ಪ್ರಾಬ್ಲಮ್ ಇದ್ದಾಗ ಸೊ ರಿಮೂವ್ ಮಾಡಿಸ್ಕೊಂಡಿರ್ತಾರೆ. ಟಾನ್ಸಿಲೆಕ್ಟಮಿ ಹೋಗಿರ್ಬೋದು ಅಥವಾ ಅಡಿನಾಯ್ಡಕ್ಟಮಿ ಪ್ರೊಸೀಜರ್ಗೆ ಹೋಗಿರ್ಬೋದು. ಸೊ ಅಂಥ ಮಕ್ಕಳಲ್ಲಿ ಸೆಗಿಯಿಂದ ಬೇಗನೆ ಒಂದು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ದೇ ಆರ್ ಮೋರ್ ಪ್ರೋನ್ ಟು ಅಂತಲೇ ಹೇಳ್ಬೋದು. ಸೊ ಅವ್ರಿಗೂ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ರಿಪೀಟೆಡಾಗಿ ಥ್ರೋಟ್ ಇನ್ಫೆಕ್ಷನ್ ಆಗ್ತಿದೆ, ಗಂಟ್ಲು ನೋವು ಬರ್ತಿದೆ, ಟಾನ್ಸಿಲ್ಸ್ ಪ್ರಾಬ್ಲಮ್ ಆಗ್ತಿದೆ ಆ್ಯಂಡ್ ಅಡಿನಾಯ್ಡ್ಸ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಸೊ ವಿತೌಟ್ ಸರ್ಜರಿ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಸೊ ಗ್ರ್ಯಾಜುವಲ್ ಆಗಿ ಅದು ಕಮ್ಮಿ ಆಗುವಂಥದ್ದು. ಸೊ ಇನ್ ಸಚ್ ಕಂಡೀಷನ್ಸ್ ಆಲ್ಸೋ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ಅಸ್ತಮಾ ಸ್ಟೇಜಿಗೆ ಹೋಗ್ತಿದೆ ಅಂತ ಹೇಳಿದಾಗ ಸೊ ಅವರ ಕಂಡೀಷನ್ಸ್ ಯಾವ ರೀತಿ ಇದೆ ಆ್ಯಂಡ್ ಯಾವ ಕಾರಣದಿಂದ ಬಂದಿದೆ ಸೊ ತದನಂತರ ಅವ್ರಿಗೆ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿಗೆ ಶಿಫ್ಟ್ ಆಗಬಹುದಾ ಹೇಗೆ ಅಂತ? ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೋಡಿದಾಗ ಸೊ ಆಲ್ರೆಡಿ ಹಿಸ್ಟ್ರಿ 10 to 15 ಇಯರ್ಸಿಂದ ಇರ್ಬೋದು ಅಥವಾ ಕೆಲವ್ರಿಗೆ 3 to 4 ಇಯರ್ಸಿಂದ ಇರ್ಬೋದು. ಸೊ ಅಥವಾ ಇವಾಗ ಅವ್ರಿಗೆ ಅಲರ್ಜಿ ಶುರು ಆಗ್ತಿದೆ, ಅಸ್ತಮಾ ಕಂಡೀಷನ್ಸ್ಗೆ ಅವರು ಲೈಕ್ ದೇ ಆರ್ ಮೋರ್ ಪ್ರೋನ್ ಅಂತ ಹೇಳಿದಾಗ ಸೊ ಅವರು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಸೊ ಅವ್ರು ತೊಗೊಳ್ತಿರೋ ಆಲ್ರೆಡಿ ಮೆಡಿಕೇಷನ್ಸ್ನ ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡೋದಿಲ್ಲ. ಸೊ ಅಲಾಂಗ್ ವಿತ್ ಲೈಕ್ ಅವರು ಆಲ್ರೆಡಿ ಮೆಡಿಸಿನ್ಸ್ ಏನು ತೊಗೊಳ್ತಿದ್ದಾರೆ ಸೊ ಅದ್ರ ಜೊತೆ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡಿಕೊಡುವಂಥದ್ದು. ಸೊ ಕ್ರಮೇಣವಾಗಿ ಅವರ ಒಂದು ಡೋಸೇಜ್ನ ಟೇಪರ್ ಮಾಡ್ತಾ ಬರ್ತೀವಿ. ಸೊ ತದನಂತರ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ಬೋದು. ಸೊ ಅಕಾರ್ಡಿಂಗ್ಲಿ ಸೊ ಅವರ ಒಂದು ಕಂಪ್ಲೀಟ್ ಕೇಸ್ ಅನಾಲಿಸಿಸ್ ಇರ್ಬೋದು ಅಥವಾ ಅವರ ಬ್ಲಡ್ ಟೆಸ್ಟ್ ಇರ್ಬೋದು, ಸೊ ಇನ್ನು ಚೆಸ್ಟ್ ಎಕ್ಸ್ರೇ ಇರ್ಬೋದು. ಸೊ ಇದೆಲ್ಲವನ್ನು ಅನಲೈಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ತಂದೆ ತಾಯಿಗೆ ಈ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಸೊ ನೀವು ಹೇಳಿದಾಗೆ ಸೊ ಅಸ್ತಮಾ ಮೋಸ್ಟ್ ಆಫ್ ದಿ ಕೇಸಲ್ಲಿ 25 to 30% ಆಫ್ ದಿ ಕೇಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅಲರ್ಜಿ ಆಗಿರ್ಬೋದು, ಎಸ್ಪೆಷಲಿ ಡಸ್ಟ್ ಅಲರ್ಜಿ ಆಗಿರ್ಬೋದು ಅಥವಾ ಕೆಲವ್ರಿಗೆ ಸ್ಕಿನ್ ಮೇಲೆ ಕೂಡ ಅಲರ್ಜಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಅಥವಾ ಅಸ್ತಮಾ ಕಂಡೀಷನ್ಸ್ ಆಗಿರ್ಬೋದು. ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಅದರಲ್ಲೂ ಫಾದರ್ ಮದರ್ ಇಬ್ಬರಿಗೂ ಇದ್ದಾಗ
ಸೊ ಅಗೇನ್ ದ ನೆಕ್ಸ್ಟ್ ಜನ್ರೇಷನಲ್ಲಿ ಮೋರ್ ಚಾನ್ಸಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರಲ್ಲಿ ಇಮ್ಯುನಿಟಿ ಲೋ ಇರುತ್ತೆ, ಎಸ್ಪೆಷಲಿ ಮಕ್ಕಳಲ್ಲಿ ಬಂದಾಗ ಇಮ್ಯುನಿಟಿ ಕಮ್ಮಿ ಇರುವಂಥದ್ದು. ಸೊ ದೇ ಆರ್ ಮೋರ್ ಪ್ರೋನ್ ಟು ಅಂತಲೇ ಹೇಳ್ಬೋದು. ಸೊ ಅಲರ್ಜಿ ಆಗಿರ್ಬೋದು ಅಥವಾ ಅವ್ರಿಗೆ ಇಮಿಡಿಯೇಟಾಗಿ ಸ್ಕಿನ್ ಇನ್ಫೆಕ್ಷನ್ಸ್ ಶುರು ಆಗ್ಬೋದು, ಡ್ರೈ ಎಕ್ಸಿಮಾ ಕಂಡೀಷನ್ಸ್ ಇರ್ಬೋದು. ಸೊ ಇನ್ನು ಕೆಲವರಿಗೆ ಅಲರ್ಜಿ ಕಾರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಅವರ ಒಂದು ರೆಸ್ಪಿರೇಟರಿ ಕಂಡೀಷನ್ಸ್ ಸಪ್ರೆಸ್ ಆಗುತ್ತೋ ಸೊ ಆಗ ಅವ್ರಿಗೆ ಸ್ಕಿನ್ ಮೇಲೆ ಕೂಡ ಅಲರ್ಜಿಕ್ ರ್ಯಾಷಸ್ ಬರ್ಬೋದು. ಎಸ್ಪೆಷಲಿ ಇಫ್ ದೇ ಆರ್ ಈಟಿಂಗ್ ಔಟ್ಸೈಡ್ ಫುಡ್ ಇರ್ಬೋದು ಅಥವಾ ಆಯಿಲಿ ಫ್ರೈಡ್ ಫುಡ್ ಇರ್ಬೋದು. ಸೊ ಇನ್ನು ಕೆಲವ್ರಿಗೆ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಸ್ವೀಟ್ಸ್ ಇರ್ಬೋದು, ನಾನ್ ವೆಜ್ ಕನ್ಸಂಪ್ಷನ್ ಮಾಡುವಂಥದ್ದು. ಸೊ ಇನ್ನು ಗ್ರೌಂಡ್ನಟ್ ಅಲರ್ಜಿ ಇರ್ಬೋದು. ಸೊ ಇದೆಲ್ಲ ಇಮ್ಯುನಿಟಿ ಲೋ ಇದ್ದಾಗ ಕಾಣಿಸ್ಕೊಳ್ಳುವಂಥದ್ದು. ಸೊ ಅಲಾಂಗ್ ವಿತ್ ರೆಸ್ಪಿರೇಟರಿ ಡಿಸಾರ್ಡರ್ಸ್, ಸೊ ಸಮ್ಟೈಮ್ಸ್ ಸ್ಕಿನ್ ಕಂಡೀಷನ್ಸ್ ಕೂಡ ಕಂಬೈನ್ ಆಗಿ ಕಾಣಿಸುವ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಸ್ತಮಾ ಸಮಸ್ಯೆಯ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.